ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಚಿಕನ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಬೇಕು ಮೇನ್ ಇಂಗ್ರೀಡಿಯೆಂಟ್ಸ್ ಪೆಪ್ಪರ್. ಹಾಗಾಗಿ ಇಲ್ಲಿ 3 ಚಮಚದಷ್ಟು ನಾನು ಕಾಳು ಮೆಣಸನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಜಸ್ಟ್ ಸ್ವಲ್ಪ ಇದು ಫ್ರೈ ಆದರೆ ಸಾಕು. ಆಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕೋಣ. ಹಾಗೂ 1/4 ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಬಡಿಶೇಪ್. ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು. ಓಕೆ, ಸ್ವಲ್ಪ ರೋಸ್ಟ್ ಮಾಡಿ ಆದಮೇಲೆ ಇದನ್ನು ಇವಾಗ ಹುಡಿ ಮಾಡಲಿಕ್ಕೆ ಹಾಕೋಣ. ಓಕೆ, ಒಂದು ಅಗಲವಾದ ಪಾತ್ರೆ ತಗೊಳ್ಳಿ. ಅದರಲ್ಲಿ ಎಣ್ಣೆಯನ್ನು ಹಾಕಿ, ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೂ ಸ್ವಲ್ಪ ದಾಲ್ಚಿನಿಯನ್ನು ಹಾಕೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ, 3 ಲವಂಗ, 1 ಏಲಕ್ಕಿ ಈ ರೀತಿ. ಹಾಗೂ ಸಣ್ಣದಾಗಿ ಹೆಚ್ಚಿದ ಇಲ್ಲಿ ಸ್ವಲ್ಪ ಗಾರ್ಲಿಕ್ ಹಾಗೂ ಜಿಂಜರ್ 2 ಹಾಕಿದ್ದೀವಿ. ಹಾಗೂ ಗುಂಟೂರು ಮೆಣಸು ಒಂದು 3 ಹಾಕಿದ್ದೀನಿ. ಆಮೇಲೆ ನೀರುಳ್ಳಿಯನ್ನು ಹಾಕೋಣ. ದೊಡ್ಡ ಸೈಜ್ 3 ನೀರುಳ್ಳಿಯನ್ನು ಹಾಕಿದರೆ ಸಾಕು, ಯಾಕೆಂದರೆ ಇಲ್ಲಿ ನಾವು 1 kg ಚಿಕನ್ ಮಾಡ್ತಾಯಿದ್ದೀವಿ. ಓಕೆ, ಒಳ್ಳೆ ರೀತಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡೋಣ. ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ನಾವು ಚಿಕನನ್ನು ಸೇರಿಸೋಣ. ನಾನು ಆವಾಗಲೇ ಹೇಳಿದಾಗೆ ನಾವಿಲ್ಲಿ 1 kg ಚಿಕನ್ ಹಾಕ್ತಾಯಿದ್ವಿ. ಹಾಗೂ ಇದಕ್ಕೆ ಅರಿಶಿಣ ಪೌಡರ್ ಹಾಗೂ ಉಪ್ಪು, ಆಮೇಲೆ ನಾವು ಹುಡಿ ಮಾಡಿದ್ವಿ ನೋಡಿ ಆ ಮಸಾಲವನ್ನು ಸೇರಿಸ್ತಾ ಇದ್ದೀವಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಇದಕ್ಕೆ ಯಾವುದೇ ರೀತಿಯ ನೀರನ್ನು ಸೇರಿಸದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ. ಅಷ್ಟು ತನಕ ಅದೇ ಮಿಕ್ಸಿ ಜಾರಿಗೆ ಇವಾಗ 4ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಗೂ ಕ್ಯಾಶ್ಯೂನಟ್, ಒಂದು ನೆನೆ ಹಾಕಿದ ಒಂದು 5ರಿಂದ 6 ಅಥವಾ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಅದು ತುಂಬ ಬೇಡ, ಗ್ರೇವಿ ರೀತಿ ಆಗಲಿಕ್ಕಿಲ್ಲ ನಮಗಿಲ್ಲಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸಿಬಿಡೋಣ. ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಮುಚ್ಚಿಡೋಣ. ಬೇಯಲೆದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೋದು ನೀವು ಯಾವ ರೀತಿ ನೀರೆಲ್ಲ ಬಿಟ್ಟಿದೆ ಅಂತ ಹೇಳಿ. ನೋಡಿ, ನಿಮಗೆ ಇದೇ ರೀತಿ ಬೇಕಿದ್ರೆ ಇದೇ ರೀತಿ ಇಡ್ಬೋದು, ಅಥವಾ ನಿಮಗೆ ಸ್ವಲ್ಪ ಡ್ರೈ ಬೇಕಂತಾದರೆ ಸ್ವಲ್ಪ ಹೊತ್ತು ಇದನ್ನು ಓಪನ್ ಇಟ್ಟು ಚೆನ್ನಾಗಿ ನೀವು ಇದು ಮಾಡಿದರೆ ತಾನಾಗಿ ಇದು ಡ್ರೈ ಆಗುತ್ತೆ. ಓಕೆ, ನನಗಿಲ್ಲಿ ನೀರಿನ ಅಂಶ ಕಾಣ್ತಾ ಉಂಟು, ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಡ್ರೈ ಆಗಲಿಕ್ಕೆ ಹಾಗೆ ಬಿಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಚಿಕನ್ ಕೂಡ ಪರ್ಫೆಕ್ಟಾಗಿ ಬೇಯುತ್ತೆ, ಹಾಗೂ ಇದು ಕಂಪ್ಲೀಟಾಗಿ ಡ್ರೈ ಕೂಡ ಆಗುತ್ತೆ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಇದು ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದ್ದು ಡ್ರೈ ಆಗಿದೆ. ನೋಡಿ, ಆಯಿಲೆಲ್ಲ ಸೈಡಲ್ಲಿ ಬಿಟ್ಟಿದೆ, ಮಸಾಲ ಆಯಿಲೊಂದಿಗೆ ಒಳ್ಳೆ ರೀತಿ ಫ್ರೈ ಆಗಿದೆ. ಇವಾಗ ಲಿಂಬೆ ರಸವನ್ನು ಹಾಕೋಣ ಹಾಗೂ ಸರಿಯಾಗಿದ್ದನ್ನು ಮಿಕ್ಸ್ ಮಾಡೋಣ. ಓಕೆ, ಇವಾಗ ಚಿಕನ್ ಡ್ರೈ ಪರ್ಫೆಕ್ಟ್ ಆಗಿದೆ. ಈ ರೀತಿ ಒಮ್ಮೆ ಪೆಪ್ಪರ್ ಡ್ರೈ ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಓಕೆ, ಇವಾಗ ಇದನ್ನು ಬಿಸಿಯಾಗಿ ಸರ್ವ್ ಮಾಡೋಣ. ಇವತ್ತಿನ ಈ ರೆಸಿಪಿ ಸಿಂಪಲ್ ಹಾಗೂ ಚೆನ್ನಾಗಿದೆ ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.